ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಾವಿದಿನ ಭಗವದ್ಗೀತೆ ಯಥಾರೂಪದ ಮೊದಲನೇ ಅಧ್ಯಾಯದ 3ನೇ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋಣ. 3ನೇ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಆ ನಂತರ ನಾವು ಆ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಮತ್ತು ಎಲ್ಲರಿಗೂ ಸ್ವಾಗತ. ಶ್ಲೋಕ 3. ಪಶ್ಚೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚಮೂಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾಂ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚಮೂಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾಂ. ಪಶ್ಚೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚಮೂಂ ಯೂಢಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾಂ. ಪಶ್ಯ ನೋಡಿರಿ, ಹೇತಾಂ ಈ ಪಾಂಡುಪುತ್ರರ ಆಚಾರ್ಯ ಗುರುಗಳೇ, ಮಹಿತಿ ಮಹತ್ವವಾದ, ಚಮೂಂ ಸೇನಾ ಬಲವನ್ನ, ಯೂಢಂ ವ್ಯೂಹ ರಚನೆಯಲ್ಲಿರುವ, ದ್ರುಪದ ಪುತ್ರೇಣ ದ್ರುಪದನ ಮಗನಿಂದ, ತವ ನಿಮ್ಮ ಶಿಷ್ಯನಾದ, ಧೀಮತ ಬಹಳ ಬುದ್ಧಿವಂತನಾದ. ಅನುವಾದ ಭಾವಾರ್ಥ. ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದಕ್ಕೆ ಜಯವಾಗಲಿ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನ ಕೌಶಲ್ಯದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರ ಸೈನ್ಯವನ್ನ ನೋಡಿ. ಅಂದ್ರೆ ಇಲ್ಲಿ ಆಚಾರ್ಯರಂದ್ರೆ ದ್ರೋಣಾಚಾರ್ಯರಿಗೆ ದುರ್ಯೋಧನ ಹೇಳ್ತಾ ಇರುವಂತ ಮಾತು ಏನಂತ ಹೇಳ್ತಾ ಇದ್ದಾನೆ? ನಿಮ್ಮ ಚತುರ ಶಿಷ್ಯನಾದ ಅಂದ್ರೆ ದ್ರೋಣಾಚಾರ್ಯರು ದ್ರುಪದನ ಮಗನಿಗೆ ಏನ್ ಹೇಳ್ಕೊಟ್ಟಿದ್ರು? ಆ ಯುದ್ಧವನ್ನ, ಆ ಕೌಶಲ್ಯವನ್ನ ಕಲಿಸಿದ್ರು. ದ್ರುಪದನ ಮಗನು ಎಷ್ಟು ಚೆನ್ನಾಗಿ ಆ ವ್ಯೂಹವನ್ನ, ಯುದ್ಧ ಮಾಡೋದಕ್ಕೆ ಸೈನ್ಯವನ್ನ ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಭಾವಾರ್ಥದಲ್ಲಿ ನಾವು ತಿಳ್ಕೊಳ್ಳೋಣ. ಭಾವಾರ್ಥ. ಶೀಲಪ್ರಭುಪಾದನಿಂದ ಶೀಲಪ್ರಭುಪಾದಕ್ಕೆ ಜಯವಾಗಲಿ. ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೇನಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲು ಬಯಸುತ್ತಿದ್ದಾನೆ. ಇಲ್ಲಿ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ? ದ್ರೋಣಾಚಾರ್ಯರು ಒಬ್ರು ಬ್ರಾಹ್ಮಣರು, ಆ ಬ್ರಾಹ್ಮಣ ಸೇನಾಪತಿ ಅಂದ್ರೆ ಆಚಾರ್ಯರ ದೋಷಗಳನ್ನ ಇಲ್ಲಿ ಎತ್ತಿ ತೋರ್ಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ, ಇಚ್ಛೆಯನ್ನ ಪಡ್ತಾ ಇದ್ದಾನೆ. ನಾವ್ ಯಾವತ್ತೂ ನಮ್ಮ ಆಚಾರ್ಯರ, ನಮ್ಮ ಗುರುಗಳ, ನಮ್ಮಲ್ಲಿಕ್ಕಿಂತ ಭಕ್ತಲ್ಲಿ ಮುಂದೆ ಇರೋರು ಅಥವಾ ನಮ್ಮ ಭಕ್ತರನ್ನ ನಾವ್ ಯಾರನ್ನೂ ಕೂಡ ಅವರ ದೋಷಗಳನ್ನ ಎತ್ತಿ ಎಲ್ಲೂ ಕೂಡ ತೋರಿಸ್ಬಾರ್ದು. ನಮ್ಗೆ ಏನಾದ್ರು ಅವರು ದೋಷಗಳು ಕಂಡ್ರೆ ನಾವು ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ನಾವು ಅವರ ಒಳ್ಳೆ ಗುಣಗಳನ್ನ ನೆನಪಿಸ್ಕೊಂಡು ಏನ್ ಮಾಡ್ಬೇಕು? ಮನಸ್ಸಿನಲ್ಲಿ ಮನನವನ್ನ ಮಾಡ್ಬೇಕು. ಆದ್ರೆ ಇಲ್ಲಿ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ? ಅವರ ಒಳ್ಳೆ ಗುಣಗಳನ್ನೆಲ್ಲ ಬಿಟ್ಬಿಟ್ಟು ಯಾವುದು ಅವ್ರದ್ದು ಕೆಟ್ಟದಿದೆ ಅಂದ್ರೆ ಕೆಟ್ಟದೇನಲ್ಲ, ಅವರು ಬ್ರಾಹ್ಮಣ ಆದ್ಮೇಲೆ ವಿದ್ಯೆಯನ್ನ ಕಲಿಸೋದು ಅವ್ರ ಕರ್ತವ್ಯ. ಅವರು ವಿದ್ಯೆಯನ್ನ ಕಲಿಸಿದ್ದಾರೆ, ಅವರ ದೋಷವನ್ನ ಇಲ್ಲಿ ಎತ್ತಿ ತೋರ್ಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅರ್ಜುನನ ಹೆಂಡತಿ ದ್ರೌಪದಿ, ಅವಳ ತಂದೆ ದ್ರುಪದ. ದ್ರೋಣಾಚಾರ್ಯರಿಗೂ ದ್ರುಪನಿಗೂ ಒಂದು ರಾಜಕೀಯ ಕಲಹ ಆಯ್ತು. ಅಂದ್ರೆ ದ್ರೋಣಾಚಾರ್ಯ ದ್ರುಪದ ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ, ಜೊತೆನಲ್ಲೇ ಒಂದೇ ಕುರುಕುಲದಲ್ಲಿ ಅವರು ಓದ್ತಾ ಇರ್ತಾರೆ.
ಒಂದೇ ಗುರುಕುಲದಲ್ಲಿ ಓದ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಅವರು ಇನ್ನ ಚಿಕ್ಕವರಾಗಿರ್ತಾರೆ, ಓದ್ತಾ ಇರ್ತಾರೆ. ಆಮೇಲೆ ಅವ್ರ ವಿದ್ಯಾಭ್ಯಾಸ ಮುಗಿಯುತ್ತೆ. ಅವರು ಅವ್ರವರ ಜಾಗಕ್ಕೆ ಹೊರಟೋಗ್ಬಿಡ್ತಾರೆ. ಅವ್ರವರ ಜಾಗಕ್ಕೆ ಹೋದಾಗ ದ್ರುಪದ ಏನಾಗ್ತಾನೆ, ಪಾಂಚಾಲಿಯಿಂದ ರಾಜ ಆಗ್ತಾನೆ. ಈ ರಾಜ ಆಗೋಕ್ಕಿಂತ ಮುಂಚೆ ಇವರಿಬ್ರು ಫ್ರೆಂಡ್ಶಿಪ್ ಇತ್ತಲ್ಲ, ಆಗ ಇವರಿಬ್ರು ಫ್ರೆಂಡ್ಶಿಪ್ ಅಲ್ಲಿ ಇವರಿಬ್ರು ಒಬ್ರಿನೊಬ್ರು ಬಿಟ್ಟಿರಕ್ ಆಗ್ದಿರಷ್ಟು ಒಬ್ರೊಬ್ರ ಮೇಲೆ ಅಷ್ಟು ನಂಬಿಕೆ ಪ್ರೀತಿಯನ್ನ ಅವರು ಇಟ್ಕೊಂಡಿರ್ತಾರೆ, ದ್ರೋಣಾಚಾರ್ಯರು ಮತ್ತೆ ದ್ರುಪದರು. ದ್ರುಪದ ಹೇಳ್ತಾನೆ, ವಿದ್ಯಾಭ್ಯಾಸ ಮುಗಿಸಿ ನಾನು ನನ್ನ ರಾಜ್ಯಕ್ಕೆ ಹೋದಾಗ, ನನ್ನ ತಂದೆಯ ರಾಜ್ಯಕ್ಕೆ ನಾನು ಹೋದಾಗ ನಾನು ಅಲ್ಲಿ ರಾಜ ಆಗ್ತೀನಲ್ಲ, ಆಗ ನಾನು ನಿನಗೆ ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂತ ಹೇಳಿರ್ತಾರೆ. ಈ ದ್ರೋಣಾಚಾರ್ಯರಿಗೆ ಮಾತನ್ನ ಕೊಟ್ಟಿರ್ತಾರೆ. ಸರಿ ಆಯ್ತು ಅಂತ. ಆಮೇಲೆ ಅವರಿಬ್ರು ವಿದ್ಯಾಭ್ಯಾಸ ಮುಗಿಯುತ್ತೆ. ಅವರವರ ಜಾಗಕ್ಕೆ ಅವರವರ ಮನೆಗೆ ಅವರು ಇಬ್ರು ಹೋಗ್ಬಿಡ್ತಾರೆ. ಇನ್ನ ದ್ರೋಣಾಚಾರ್ಯರು ಮದ್ವೆ ಆಗ್ತಾರೆ. ದ್ರೋಣಾಚಾರ್ಯರು ಮದ್ವೆ ಆದ್ಮೇಲೆ ದ್ರೋಣಾಚಾರ್ಯರಿಗೆ ಒಬ್ಬ ಅಶ್ವತ್ಥಾಮ ಅನ್ನೋ ಮಗ ಇರ್ತಾರೆ. ದ್ರೋಣಾಚಾರ್ಯರು ಬ್ರಾಹ್ಮಣರು, ಮತ್ತೆ ಅವ್ರು ತುಂಬಾ ಬಡತನ ಅನ್ನೋದು ಇರುತ್ತೆ. ಇವಾಗ ಅಶ್ವತ್ಥಾಮ ಅಕ್ಕಪಕ್ಕ ಇರೋರು ಅಶ್ವತ್ಥಾಮಗೆ ಏನ್ ಮಾಡ್ತಿರ್ತಾರೆ, ಹಾಲನ್ನ ಕೊಡ್ತಿರ್ತಾರೆ. ಆಮೇಲೆ ಹಾಲಿಗೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಂಗೆ ಹಾಲು ಇರೋದಿಲ್ಲ. ಅವನು ಹಾಲು ಸ್ವಲ್ಪ ಕುಡ್ದಿರೋದ್ರಿಂದ ಮಗು ಏನ್ ಮಾಡುತ್ತೆ, ಹಠ ಮಾಡ್ತಾ ಇರುತ್ತೆ. ಆಗ ಅವ್ರ ತಾಯಿ ಏನ್ ಮಾಡ್ತಾರೆ, ಅಕ್ಕಿ ಹಿಟ್ಟಿನಲ್ಲಿ ನೀರಿನಲ್ಲಿ ಕಲಸಿ ಅದು ಹಾಲು ಅಂತ ಮಗುಗೆ ಕುಡಿಸ್ತಾರೆ. ಇದನ್ನೆಲ್ಲ ನೋಡಂತ ದ್ರೋಣಾಚಾರ್ಯರಿಗೆ ಮನಸ್ಸಿಗೆ ಬೇಜಾರಾಗಿ ತನ್ನ ಗೆಳೆಯ ಹೇಳಿದ ಮಾತು ಅವ್ರಿಗೆ ನೆನಪಾಗುತ್ತೆ, ನಾನು ರಾಜ ಆದ್ಮೇಲೆ ನಿನ್ಗೆ ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂತ. ಆಗ ಅವರು ತನ್ನ ಹೆಂಡತಿ ಮಕ್ಕಳನ್ನ ಪೋಷಣೆಗಾಗಿ ಅವ್ರು ಏನ್ ಮಾಡ್ತಾರೆ, ತನ್ನ ಗೆಳೆಯನ ಹತ್ರ ಹೋಗ್ತಾರೆ. ತನ್ನ ಗೆಳೆಯನ ಹತ್ರ ಹೋಗ್ಬೇಕಾದ್ರೆ ಅವ್ರು ಅಂದಿದ್ ಮಾತು ನೆನಪಾಗುತ್ತೆ. ಆಗ ಹೋಗ್ತಾರೆ ಗೆಳೆಯನ ಹತ್ರ. ಹೋದಾಗ ಅಲ್ಲಿ ಏನ್ ಮಾಡ್ತಾನೆ ದ್ರುಪದ, ದ್ರೋಣಾಚಾರ್ಯರಿಗೆ ಭಿಕ್ಷೆ ಬಿಡಕ್ಕೆ ನೀನು ಕಡು ಬಡವ, ನೀನು ನನ್ನ ಹತ್ರ ರಾಜ್ಯವನ್ನ ಕೇಳಕ್ ಬಂದಿದೀಯ ಅಂತೆಲ್ಲ ಹೇಳಿ ಅವಮಾನವನ್ನ ಮಾಡ್ಬಿಡ್ತಾರೆ. ತುಂಬಾ ಬೇಜಾರಾಗ್ಬಿಡುತ್ತೆ, ಮತ್ತೆ ಕೋಪನೂ ಬರುತ್ತೆ. ಆಗ ಈ ತರ ಮಾಡಿದ್ರಿಂದ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗಿ ಇವನಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿಯನ್ನ ಕಲಿಸ್ಬೇಕು ಅಂತ ದ್ರೋಣಾಚಾರ್ಯ ತಿಳ್ಕೊಂಡು ಬರ್ತಾರೆ. ಬಂದು ಕೌರವರು ಮತ್ತೆ ಪಾಂಡವರಿಗೆ ಅವರು ವಿದ್ಯೆಯನ್ನ ಕಲಿಸ್ತಾ ಇರ್ತಾರೆ. ಇನ್ನು ಗುರುದಕ್ಷಿಣೆ ಆಗಿ ಅವರಿಂದ ಏನಾದ್ರು ತಗೋಬೇಕಲ್ವಾ, ಆಗ ಫಸ್ಟ್ ಕೌರವರನ್ನ ದ್ರುಪದರ ನಡುವೆ ಯುದ್ಧವನ್ನ ಮಾಡೋದಕ್ಕೆ ಕಳಿಸ್ತಾರೆ. ಆದ್ರೆ ಅಲ್ಲಿ ಕೌರವರು ಸೋತೋಗ್ತಾರೆ. ಮತ್ತೆ ಏನ್ ಮಾಡ್ತಾನೆ, ದ್ರೋಣಾಚಾರ್ಯರು ಅರ್ಜುನನ್ನ ಕಳಿಸ್ತಾರೆ. ಹೇಳ್ತಾರೆ, ನೀವು ದ್ರುಪದನ ಮೇಲೆ ಯುದ್ಧವನ್ನ ಮಾಡ್ಬೇಕು ಅಂತ. ಆಗ ಅವರು ಯುದ್ಧವನ್ನ ಮಾಡಿ ಆ ದ್ರುಪದನ್ನ ಕಟ್ಟಿ ದ್ರೋಣಾಚಾರ್ಯ ಹತ್ರ ಹೇಳ್ಕೊಬಂದು ಕ್ಷಮೆಯನ್ನ ಕೇಳ್ತಿದ್ರು. ಆಗ ದ್ರುಪದ, ಈ ತರ ಮಾಡಿದ್ರಲ್ಲ, ನನ್ನನ್ನ ಸೋಲ್ಸಿದ್ರಲ್ಲ ಅಂತ ಹೇಳಿ ದ್ರುಪದಂಗೆ ಏನಾಗುತ್ತೆ, ತುಂಬಾ ಸಿಟ್ಟು ಅನ್ನೋದು ಬಂದ್ಬಿಡುತ್ತೆ. ತುಂಬಾ ಸಿಟ್ಟು ಬಂದು ಅವರು ಒಂದು ಯಜ್ಞವನ್ನ ಮಾಡ್ತಾರೆ. ಆ ಯಜ್ಞವನ್ನ ಮಾಡಿ ಏನ್ ಮಾಡ್ತಾರೆ, ಮಕ್ಕಳನ್ನ ಪಡ್ಕೋತಾರೆ. ಯಾರು, ದ್ರುಪದ ಯಜ್ಞವನ್ನ ಮಾಡಿ ಆ ಯಜ್ಞದಲ್ಲಿ ಏನಾಗುತ್ತೆ, ಒಂದು ವರವನ್ನ ಕೇಳ್ತಾರೆ. 2 ವರವನ್ನ ಕೇಳ್ತಾರೆ. ಆ ಯಜ್ಞದಲ್ಲಿ ವರವನ್ನ ಕೇಳಿದಾಗ ಏನಂತ, ದ್ರೋಣಾಚಾರ್ಯನ ಕೊಲ್ಲುವಂತ ಒಬ್ಬ ಮಗ ಬೇಕು ಅಂತ. ಅರ್ಜುನ ಸೋಲ್ಸಿದ್ರಲ್ಲ ಅಂತ ನನ್ನ ಹಳಿಯನಾಗಿ ಪಡ್ಕೋಬೇಕು ಅಂತ ಒಬ್ಬಳು ಮಗಳು ಒಬ್ಬ ಮಗ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಮಗ ದ್ರೋಣಾಚಾರ್ಯರನ್ನ ಗೆಲ್ಬೇಕು, ಅರ್ಜುನನ ತನ್ನ ಹಳಿಯನಾಗಿ ಮಾಡ್ಕೊಳಕ್ಕೆ ಒಬ್ಳು ಮಗ. ಹಾಗಾಗಿ ಏನಾಗುತ್ತೆ ಇಲ್ಲಿ, ದ್ರೌಪದಿ ಇದ್ದಾಳಲ್ಲ, ಅರ್ಜುನನ ಹೆಂಡತಿ, ಅವಳು ದ್ರುಪದನ ಮಗಳು. ಇನ್ನು ದ್ರೌಪದಿಯನ್ನ ಅರ್ಜುನಿಗೆ ಕೊಟ್ಟೆ ಮದುವೆ ಮಾಡ್ತಾರೆ. ಇನ್ನ ಈ ದ್ರುಪದನ ಮಗ ಇದ್ದಾನಲ್ಲ, ದುಷ್ಟದುಮ್ನ ಯಾರು, ದ್ರುಪದನ ಮಗ. ಅವನಿಗೆ ದುಷ್ಟದುಮ್ನ ಕರ್ಕೊಂಡೋಗಿ ದ್ರುಪದ ದ್ರೋಣಾಚಾರ್ಯರ ಹತ್ರ ವಿದ್ಯೆಯನ್ನ ಕಲ್ಸೋದಕ್ಕೆ ಬಿಡ್ತಾರೆ. ಇಷ್ಟೆಲ್ಲ ಹಾಕಿದ್ರುನು ಅವನು ದ್ರುಪದ ಏನ್ ಮಾಡ್ತಾನೆ, ತನ್ನ ಮಗ ದುಷ್ಟದುಮ್ನನ್ನ ಕರ್ಕೊಂಡೋಗಿ ದ್ರೋಣಾಚಾರ್ಯರ ಹತ್ರ ವಿದ್ಯೆಯನ್ನ ಕಲಿಸಕ್ಕೆ ಬಿಡ್ತಾರೆ. ಆದ್ರೆ ಒಬ್ಬ ಬ್ರಾಹ್ಮಣ ಅಲ್ವಾ, ಅವರ ವೃತ್ತಿಗೆ ಅವ್ರು ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ. ಯಾಕೆಂದ್ರೆ ಗುರುಗಳು ಹಾಗೆ, ಬ್ರಾಹ್ಮಣರು ಆಗಿನ ಕಾಲದಲ್ಲೆಲ್ಲ ಬ್ರಾಹ್ಮಣರು ಅವರು ಶಿಕ್ಷಣ ಕೊಡೋದಕ್ಕೆ, ಜ್ಞಾನವನ್ನ ಕೊಡೋದಕ್ಕೆ ಇದ್ದಿದ್ದು. ಹಾಗಾಗಿ ಏನ್ ಮಾಡ್ತಾರೆ, ಆದ್ರೂ ಅವ್ರ ಮಗನನ್ನ ಅವ್ರು ಯಾವುದೇ ರೀತಿಯ ಇವನು ದುಷ್ಟದುಮ್ನನ ಮಗ, ಇವನ್ಗೆ ಏನು ಹೇಳ್ಕೊಡ್ಬಾರ್ದು ಅನ್ನೋದನ್ನೇ ಅವರು ಎಲ್ಲಾ ಮಕ್ಕಳಿಗೂ ಹೇಗೆ ಹೇಳ್ಕೊಡ್ತಾರೋ ಎಲ್ಲರಿಗೂ ಹಾಗೇನೆ ಅವನಿಗೂ ಕೂಡ ಇಲ್ಲಿ ಆ ವಿದ್ಯೆಯನ್ನ ಕಲ್ಸ್ಕೊಡ್ತಾರೆ. ದ್ರೋಣಾಚಾರ್ಯರಿಗೆ ಗೊತ್ತಿರುತ್ತೆ ದುಷ್ಟದುಮ್ನನಿಂದನೇ ನನ್ನ ಸಾವಾಗುತ್ತೆ ಅಂತ. ಆದ್ರೂ ಕೂಡ ಅವರು ಆ ವಿದ್ಯೆಯನ್ನ ಅವರಿಗೆ ಕಲ್ಸ್ಕೊಡ್ತಾರೆ. ಈ ರೀತಿ ಅದಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ನೀನು ಕಲ್ಸ್ಕೊಟ್ಟಂತ ನಿನ್ನ ಶಿಷ್ಯನೇ ಎಷ್ಟು ಚೆನ್ನಾಗಿ ಸೈನ್ಯವನ್ನ ರಚಿಸಿದ್ದಾರೆ ನೋಡು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಕಲಹ ಇತ್ತು ಆ ರಾಜ್ಯಕ್ಕೆ. ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನ ಮಾಡಿ ದ್ರೋಣಾಚಾರ್ಯನು ಕೊಲ್ಲುವ ಮಗನನ್ನ ಪಡೆಯುವ ವರವನ್ನು ಗಳಿಸಿದ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ದ್ರುಪದನ ಮಗ ದುಷ್ಟದುಮ್ನಿಗೆ ಯುದ್ಧದ ವಿದ್ಯೆಯನ್ನ ಕಲಿಸಿ ಅವರಿಗೆ ಒಪ್ಪಿಸಿದಾಗ ಉದಾರ ಮನಸ್ಸಿಂದ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದಿದ್ದ ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂದೆಗೆಲೆ ಇಲ್ಲ. ಅಂದ್ರೆ ಅವ್ರು ಅಷ್ಟು ಸಾವು ಅವನಿಂದನೇ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಇವರೊಬ್ರು ಬ್ರಾಹ್ಮಣರಾಗಿರೋದ್ರಿಂದ ಅವ್ರ ವಿದ್ಯೆಯನ್ನ ಎಲ್ಲ ಅಸ್ತ್ರಶಸ್ತ್ರಗಳನ್ನ ದುಷ್ಟದುಮ್ನನಿಗೆ ಹೇಳ್ಕೊಟ್ರು. ಕುರುಕ್ಷೇತ್ರ ರಣಭೂಮಿಯಲ್ಲಿ ಈಗ
ದುಷ್ಟದುಮ್ನನು ಪಾಂಡವರ ಪಕ್ಷವನ್ನು ಸೇರಿದ ಸೇನಾವ್ಯೂಹದ ರಚನೆಯನ್ನು ಕಲೆಯನ್ನ ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆಯನ್ನ ಮಾಡಿದನೆಂದ್ರೆ ಈ ದ್ರೋಣಾಚಾರ್ಯ ಏನೆಲ್ಲ ವಿದ್ಯೆವನ್ನ ಕಲಿತು ಆ ವಿದ್ಯೆವನ್ನೆಲ್ಲ ಬಳಸ್ಕೊಂಡು ಈಗ ಪಾಂಡವರ ಪಕ್ಷದಲ್ಲಿ ಅವನಿದ್ದಾನೆ. ಪಾಂಡವರ ಪಕ್ಷದಲ್ಲಿ ಯಾರಿದ್ದಾರೆ? ದ್ರುಪದನ ಮಗ ದುಷ್ಟದುಮ್ನ. ಅವರಲ್ಲಿ ಸೈನ್ಯವನ್ನೆಲ್ಲ ಚೆನ್ನಾಗಿ ರಚನೆ ಮಾಡಿದ್ದಾರೆ. ದ್ರೋಣಾಚಾರ್ಯರ ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಿಲಿಸದಂತೆ ಇರಬೇಕೆಂಬ ಉದ್ದೇಶದಿಂದ, ಅಂದ್ರೆ ಅವನ ಶಿಷ್ಯ ಆ ಕಡೆ ಇದ್ದಾರೆ, ಪಾಂಡವರ ಮೇಲೆ ಅವನಿಗೆ ದ್ರೋಣಾಚಾರ್ಯರಿಗೆ ಪ್ರೀತಿ ಇದೆಯಲ್ಲ, ಆ ಒಂದು ಚೂರು ಪ್ರೀತಿಯನ್ನ ಅವರು ತೋರಿಸ್ಬಾರ್ದು, ಅವ್ರ ಕಾಳಜಿ ಬರಬಾರ್ದು. ನನ್ನ ಪಕ್ಷದಲ್ಲಿ ದ್ರೋಣಾಚಾರ್ಯರು ಇರೋದ್ರಿಂದ ಅವರು ಎಲ್ಲವನ್ನ ನೆನಪಿಸ್ತಾ ಇದ್ದಾನೆ, ನೀವು ಉದಾರತೆಯನ್ನು ತೋರಿಸ್ಬಿಟ್ಟಿರಾ, ನಿಮ್ಮ ಶಿಷ್ಯರಲ್ಲಿದ್ದಾರೆ ಅಂತ ಎಲ್ಲವನ್ನ ಅವನು ಇಲ್ಲಿ ಅವ್ರ ತಪ್ಪನ್ನ ಅವರಿಗೆ ತೋರಿಸ್ಕೊಡ್ತಾನೆ. ನೀವು ನಿಮ್ಮ ಅಷ್ಟು ಅವಮಾನ ಮಾಡಿದಂತಹ ಆ ಮಗುಂಗೆ, ದ್ರುಪದನ ಮಗುಂಗೆ ನೀವು ವಿದ್ಯೆಯನ್ನ ಕಲಿಸ್ಕೊಟ್ಟಿದ್ರೆ ಈಗ ಅವನೇ ಅಲ್ಲಿ ಎಲ್ಲವನ್ನ ರಚಿಸಿದ್ದಾರೆ. ನೀವು ಬ್ರಾಹ್ಮಣರಾಗಿ ನಿಮ್ಮಲ್ಲಿ ಅಷ್ಟು ಉದಾರತನ ಬೇಡ, ನಿಮ್ಮ ತಪ್ಪನ್ನ ನೀವು ಅಂದ್ರೆ ಆ ತಪ್ಪುಗಳು ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು. ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದರು. ಅಂದ್ರೆ ದ್ರೋಣಾಚಾರ್ಯರಿಗೆ ತಮ್ಮ ಪ್ರಿಯ ಶಿಷ್ಯರು ಅಂದ್ರೆ ಪಾಂಡವರು ತುಂಬಾ ಅಂದ್ರೆ ಅವ್ರಿಗಿಷ್ಟ. ದ್ರೋಣಾಚಾರ್ಯರಿಗೆ ಪಾಂಡವರ ವಿಷಯದಲ್ಲಿ ಇದೇ ರೀತಿ ನೀವು ಉದಾರವಾಗಿರಬಾರದು ಎಂದು ಎತ್ತು ಹೇಳಲು ಬಯಸ್ತಂದ್ರೆ ಅವ್ರ ಮೇಲೆ ಅಷ್ಟು ಆ ಪ್ರೀತಿ ಇದ್ದುದರಿಂದ ಅವ್ರಿಗೂ ನೀವು ಅಲ್ಲಿ ಉದಾರವಾಗಿ ಯುದ್ಧದಲ್ಲಿ ನೀವು ನಡ್ಕೋಬಾರದು ಅನ್ನೋದನ್ನ ಎತ್ತಿ ತೋರಿಸ್ತದೆ. ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿ ಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ. ಅರ್ಜುನ ಅಂದ್ರೆ ಎಲ್ಲಾರ್ಕಿಂತ ಅರ್ಜುನ ಅಂದ್ರೆ ದ್ರೋಣಾಚಾರ್ಯರಿಗೆ ತುಂಬಾನೇ ಇಷ್ಟ, ಮತ್ತೆ ತುಂಬಾ ಬುದ್ಧಿವಂತ ಆದ್ರಿಂದ ಒಬ್ಬ ತೀಕ್ಷ್ಣ ಬುದ್ಧಿ ಉಳ್ಳ ಶಿಷ್ಯ ಆಗಿದ್ರು. ಹಾಗಾಗಿ ನೀವಲ್ಲಿ ಔದಾರ್ಯತೆಯನ್ನು ತೋರಿಸಿದ್ರೆ ನಮ್ಗೆ ಸೋಲಾಗ್ಬಿಡುತ್ತೆ. ಹಾಗಾಗಿ ಅವನು ಏನ್ ಮಾಡ್ತಿದ್ದಾನೆ, ದುರ್ಯೋಧನ ರಾಜಕೀಯ ಕುತಂತ್ರದಿಂದ ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಏನಾದರೂ ಎಕ್ಸ್ಟ್ರಾ ನಿಮಗೆ ಹೇಳ್ಕೋಬೇಕು ಅನ್ಸಿದ್ರೆ ಅದನ್ನು ದಯವಿಟ್ಟು ಕಾಮೆಂಟಲ್ಲಿ ಬರೀರಿ. ಹರೇ ಕೃಷ್ಣ. ಧನ್ಯವಾದಗಳು.